ಹಾಯ್ ಹಲೋ ನಮಸ್ಕಾರ ಸೊಲ್ಮೆಲೆ ಸ್ನೇಹಿತರೆ. ಇವತ್ತು ನಾನು ಉಡುಪಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನಿಸ್ತು. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಡ್ರೈವಿಂಗ್ ಒನ್ ಆಫ್ ದ ರಿಸ್ಕಿಯಸ್ಟ್ ಜಾಬ್. ಯಾಕಂದರೆ ಅವರನ್ನು ನಂಬ್ಕೊಂಡು ನಾವೊಂದು 20-30 ಜನ ಆರಾಮ್ಸೆ ನಿದ್ದೆ ಮಾಡಿರ್ತೀವಿ. ಎಲ್ಲ ಡ್ರೈವರ್ಸ್ಗಳಿಗೂ ಈ ವಿಡಿಯೋ ಅರ್ಪಣೆ. ಯಾಕಂದರೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದು KSRTC ಬಸ್ಸಲ್ಲಿ ಅವರ ಡ್ರೈವಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಯೂಶ್ವಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಆರಾಮ್ಸೆ ಮಲ್ಕೊಂಡಿರ್ತೀವಿ. ಇವತ್ತು ನಾನು ಮಲ್ಗಲ್ಲ, ಫುಲ್ ರಾತ್ರಿ ಅವರ ಡ್ರೈವಿಂಗ್ ಹೇಗಿರುತ್ತೆ ಮತ್ತು ಎಷ್ಟು ರಿಸ್ಕ್ ಇದೆ, ಎಷ್ಟು ಸ್ಟ್ರಗಲ್ಗಳಿದೆ, ಅವರ ಫೀಲಿಂಗ್ಸ್ಗಳೇನಿರುತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಬರ್ತೀರಲ್ವ ನನ್ನ ಜೊತೆ? ಬನ್ನಿ. ಉಡುಪಿ KSRTC ಬಸ್ಸಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ. ಸೊ ಈ ಪ್ರಯಾಣ ಸ್ವಲ್ಪ ನಿಮಗೆ ಬೋರಿಂಗ್ ಅನಿಸ್ಬೋದು, ಏನು ಕಂಟೆಂಟ್ ಇರಲ್ಲ. ಬಟ್ ಕಂಟೆಂಟಿಗಿಂತ ಮುಖ್ಯವಾಗಿರೋದು ನನಗನ್ಸಿದ್ದು ಆ ಡ್ರೈವರ್ಗಳು ಇಡೀ ರಾತ್ರಿ ಅವರ ಜರ್ನಿ ಹೇಗಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡಿಸ್ಬೇಕು, ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಈ ವ್ಲಾಗ್ ಮಾಡೋಕ್ಕೋಸ್ಕರ ನಾನು ಫ್ರಂಟ್ ಸೀಟ್ನ ಬುಕ್ ಮಾಡಿದ್ದೀನಿ. ಯೂಶ್ವಲಿ ನಾನು ಫ್ರಂಟ್ ಸೀಟ್ ಬುಕ್ ಮಾಡಲ್ಲ, ನನಗೆ ತುಂಬ ಅನ್ಕಂಫರ್ಟೇಬಲ್. ಬಟ್ ಸ್ನೇಹಿತರೆ, ನಿಮಗೋಸ್ಕರ ಇವತ್ತು ಫ್ರಂಟ್ ಸೀಟ್ ಬುಕ್ ಮಾಡಿದ್ದೀನಿ. ನನಗೇನೂ ಮಾಡಬೇಕಾಗಿಲ್ಲ. ನೀವು ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಡ್ರೈವಿಂಗ್ ಅನ್ನೋದು ಕಷ್ಟದ ಕೆಲಸ ಆದರೂ ಅದನ್ನು ಇಷ್ಟಪಟ್ಟು ಮಾಡ್ತಾರೆ. ಯಾಕಂದರೆ ನಾವೆಲ್ಲ ಅವರನ್ನು ನಂಬ್ಕೊಂಡು ಆರಾಮ್ಸೆ ಕೂತಿರ್ತೀವಿ. ಆ ನಂಬಿಕೆನ ಉಳ್ಸೋಕ್ಕೋಸ್ಕರನಾದರೂ ತಮ್ಮ ಸ್ಕಿಲ್ಲನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರೈವೇಟ್ ಬಸ್ಸಲ್ಲಿ ಪಕ್ಕದಲ್ಲಿ ಕ್ಲೀನರ್ ಅಂತ ಇರ್ತಾರೆ, ಇಲ್ಲ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಇರ್ತಾರೆ. ಸೊ ಅವ್ರು ಮಾತಾಡಿಕೊಂಡು ನಿದ್ದೆ ಬರ್ದಿರೋ ಹಾಗೆ ಅವರು ಕಾನ್ವರ್ಸೇಷನ್ ಮಾಡಿಕೊಂಡು ಮಾತಾಡ್ಕೊಂಡು ಡ್ರೈವ್ ಮಾಡ್ತಿರ್ತಾರೆ. ಬಟ್ ನಾನು ಯೂಶ್ವಲಿ ಅಬ್ಸರ್ವ್ ಮಾಡ್ದಂಗೆ KSRTC ಬಸ್ಸಲ್ಲಿ ಒಬ್ಬರೇ ಇರ್ತಾರೆ, ಒಬ್ಬರೇ ಡ್ರೈವ್ ಮಾಡ್ತಿರ್ತಾರೆ. ಸೊ ರಾತ್ರಿ ಹೊತ್ತಾಗಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಮಲಗಿರ್ತಾರೆ. ಕಂಡಕ್ಟ್ರು ಕೂಡ ಸ್ವಲ್ಪ ಹೊತ್ತಿದ್ದು ಅವರು ಮಲ್ಕೋತಾರೆ. ಡ್ರೈವರ್ ಒಬ್ಬರೇ ಏನೇ ಅಬ್ಸ್ಟ್ಯಾಕಲ್ಸ್ ಬಂದರೂ ಅದನ್ನು ಫೇಸ್ ಮಾಡಿಕೊಂಡು, ನೋಡಿ ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಮಳೆ ಬರ್ತಾ ಇದೆ. ಅಷ್ಟು ಮಳೆ ಬಂದರೂ ಕೂಡ ಈಗ ಯೂಶ್ವಲಿ ನಾವು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಪಕ್ಕದಲ್ಲಿಟ್ಟು ಆಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಬಟ್ ಇವ್ರಿಗೆ ಹಾಗಾಗಲ್ಲ, ಯಾಕಂದರೆ ಅದವ್ರ ಕೆಲಸ, ಅದವ್ರ ಜೀವನ. ಹಾಗಾಗಿ ಅವರು ಮುಂದುವರಿಲೇಬೇಕು. ಸೊ ಏನೇ ಮಳೆ ಬರಲಿ, ಏನೇ ಗಾಳಿ ಬರಲಿ, ರಸ್ತೆ ಹಾಳಾಗಿರಲಿ, ಏನೇ ಪ್ರಾಬ್ಲಮ್ ಇದ್ದರೂ ನಮಗೋಸ್ಕರ ಹೋಗ್ತಾರೆ ಅವರು. ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು, ಜೋರಾಗಿ ಮಳೆ ಬರ್ತಾ ಇದೆ, ದಾರಿನೇ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಕೂಡ ಅವರು ಆ ಚಾಲೆಂಜ್ನ ಫೇಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಾವು ಮಂಗಳೂರು ಸಿಟಿಗೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿ ಒಂದು 20 ಮಿನಿಟ್ಸ್ ಬ್ರೇಕ್ ತೊಗೋತಾರೆ, ಲಂಚ್ ಬ್ರೇಕ್ ಮುಗಿಸಿದ ನಂತರ ನಮ್ಮ ಜರ್ನಿ ಮತ್ತೆ ಶುರು. ಸಣ್ಣ ಬ್ರೇಕ್ ತಗೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ರೋಡ್ ತುಂಬಾ ಚೆನ್ನಾಗಿತ್ತು. ಉಡುಪಿ ಟು ಮಂಗಳೂರು ರೋಡ್ ಚೆನ್ನಾಗೇ ಇದೆ. ಇನ್ಮೇಲೆ ರೋಡ್ಗಳು ಅಷ್ಟು ನೀಟಾಗಿಲ್ಲ. ಸೊ ನೋಡೋಣ ಏನೆಲ್ಲ ಚಾಲೆಂಜಸ್ಗಳು ಬರ್ತವೆ ಅಂತ. ಆ್ಯಕ್ಚುಲಿ ನನಗೆ ಡ್ರೈವರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಭಯನೂ ಕೂಡ. ಯಾಕಂದರೆ ನಾನೆಲ್ಲರೂ ಮಾತಾಡಿ ಅವರು ಡಿಸ್ಟ್ರ್ಯಾಕ್ಟ್ ಆದರೆ ಆಮೇಲೆ ಗಾನ್ ಕೇಸ್ ಆಗುತ್ತೆ. ಸೊ ಲೆಟ್ ಹಿಮ್ ಡ್ರೈವ್ ಆರಾಮ್ಸೆ, ನಾನು ದೂರದಿಂದಲೇ ಅಬ್ಸರ್ವ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೆ. ನೋಡಿ ಇಲ್ಲೇ ಶುರುವಾಯಿತು. ಎಂತಹ ಸ್ಮೂತ್ ರಸ್ತೆಯಲ್ಲಿ ಗಾಡಿ ಓಡಿಸಿದ್ದಾರೆ ಅಂದರೆ, ಈ ಕಡೆ ರೋಡ್ ರಿಪೇರಿ ಆಗ್ತಾ ಇದೆ, ಟ್ರಾಫಿಕ್ಕು, ಮಳೆ ಬೇರೆ ಬರ್ತಾ ಇದೆ. ಸೊ ಅದರಲ್ಲಿ ಕೂಡ ರೋಡುಗಳು ಚೂರೂ ಸರಿ ಇಲ್ಲ. ಅಷ್ಟು ಸಣ್ಣ ಕಿರಿದಾದ ಜಾಗ ಇದೆ, ಜೊತೆಲಿ ಮಳೆ ಬೇರೆ ಬರ್ತಾ ಇದೆ, ಗಾಡಿಗಳು ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಹಾರ್ಶ್ ಲೈಟ್ ಕಣ್ಣಿಗೆ ಹೊಡಿತಾ ಇದೆ. ಒಂದು ಮನುಷ್ಯ ಆಲ್ಮೋಸ್ಟ್ 8 hours ಆ ಥರ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಬೇಕು ಅಂದರೆ ನಿಜವಾಗ್ಲೂ ನನಗೆ ಅವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೇ ನನಗೆ ವಾವ್ ಅನಿಸುತ್ತೆ. ಸ್ನೇಹಿತರೆ, ಉಡುಪಿ ಟು ಬ್ಯಾಂಗ್ಳೂರು ಹಾರ್ಡೆಸ್ಟ್ ರೂಟ್ ಅಂತ ಯಾಕೆ ಹೇಳ್ತೇವೆ ಅಂದರೆ, ನಮಗೆ ಆಲ್ರೆಡಿ ಡ್ರೈವರ್ಸಿಗೆ ಇರೋ ಚಾಲೆಂಜಸ್ಗಿಂತ ಒಂದು ಎಕ್ಸ್ಟ್ರಾ ಚಾಲೆಂಜಸ್ ಅಂದರೆ ಘಾಟ್ ಸೆಕ್ಷನು. ಸೊ ಸ್ಕಿಲ್ಡ್ ಡ್ರೈವರ್ ಮಾತ್ರ ಈ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡಲಿಕ್ಕೆ ಸಾಧ್ಯ. ನಾವೀಗ ಎಲ್ಲಿ ರೀಚ್ ಆಗಿದ್ದೇವೆ ಅಂತ ಐಡಿಯಾ ಇಲ್ಲ. ಬಟ್ ಇಲ್ಲಿ ಪಕ್ಕದಲ್ಲಿ ರೋಡ್ ರಿಪೇರಿ ಆಗ್ತದೆ, ಪಕ್ಕದ ರೋಡು. ಸೊ ಹಾಗಾಗಿ ಒಂದೇ ವೇಯಲ್ಲಿ ಎರಡೂ ಕೂಡ ವೆಹಿಕಲ್ ಬರ್ತಾ ಇದೆ. ಆ ಕಡೆಯಿಂದನೂ ಸಣ್ಣ ರೋಡಲ್ಲಿ ವೆಹಿಕಲ್ಗಳು ಬರ್ತಾ ಇದೆ. ನೋಡಿ ಫೈನಲಿ ಒಂದು ಒಳ್ಳೆಯ ರೂಟ್ ಸಿಕ್ತು, ಆರಾಮ್ಸೆ ಬಸ್ ಹೋಗುತ್ತೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಇನ್ನೊಂದು ಬ್ಲಾಕ್ ಸಿಕ್ತು. ಮತ್ತೆ ಬ್ಲಾಕ್ ಮಾಡಿದ್ದಾರೆ, ಲೆಫ್ಟ್ ಸೈಡ್ ರೋಡ್ ರಿಪೇರಿ ಆಗ್ತಾ ಇದೆ. ಅಗೇನ್ ಇವರು ಮತ್ತೆ ಸಿಂಗಲ್ ರೋಡಲ್ಲಿ ಹೋಗಬೇಕಾಯ್ತು.
ಶುರುವಾಯ್ತು ನೋಡಿ ಕರ್ವಿಂಗ್ಸು. ಇದೇ ನಮ್ಮ ರೂಟಿನ ಸ್ಪೆಷಾಲಿಟಿ. ಯೂಶಲಿ ಒಂದು ಗೇಮ್ ಇರುತ್ತಲ್ಲ, ಕಾರ್ ರೇಸು, ಬೈಕ್ ರೇಸ್ ಎಲ್ಲ, ಲಿಟ್ರಲಿ ನನಗೆ ಹಾಗೆ ಫೀಲ್ ಆಗ್ತಾ ಇದೆ, ಅಡ್ವೆಂಚರಸ್ ಆಗಿ ಫೀಲ್ ಆಗ್ತಾ ಇದೆ. ಇನ್ ಕೇಸ್ ನಾನು ನಿದ್ದೆ ಮಾಡಿದಿದ್ರೆ ಇಷ್ಟೊಂದು ಗೊತ್ತಾಗ್ತಿರ್ಲಿಲ್ವೇನೋ, ಇಷ್ಟೊಂದು ಕರ್ವಿಂಗ್ಸ್ ಇದೆ, ಇಷ್ಟೊಂದೇನೋ ರಸ್ತೆಗಳು ಹೀಗೆಲ್ಲ ಇದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ನಾನು ಕಾನ್ಷಿಯಸ್ಲಿ ಇವಾಗ ನೋಡ್ತಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ, ನಿಜವಾಗ್ಲೂ ಅಡ್ವೆಂಚರಸ್ ಆಗಿದೆ. ನಾಟ್ ಓನ್ಲಿ ಸ್ಟೇರಿಂಗ್ ಅಂತಲ್ಲ, ಅವರು ಹೋಲ್ ಬಾಡಿನೂ ಮೂವ್ ಮಾಡಬೇಕಾಗತ್ತೆ. ಅದು ಆ ಕರ್ವಿಂಗ್ಸಲ್ಲಿ ಒಂದು ಸ್ಟೇಬಲ್ ಆಗಿ ಡ್ರೈವ್ ಮಾಡಬೇಕು ಅಂದರೆ, ಅಟ್ ದ ಸೇಮ್ ಟೈಮ್ ಆ ಕರ್ವಿಂಗ್ಸ್ ಹತ್ರ ಎದುರುಗಡೆ ಯಾರಾದರೂ ಬರ್ತಾ ಇದ್ದಾರಾ ಅಥವಾ ಯಾರಾದರೂ ಓವರ್ಟೇಕ್ ಮಾಡ್ತಾ ಇದ್ದಾರಾ, ಅದು ಎಲ್ಲನೂ ಅಬ್ಸರ್ವ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ಡ್ರೈವರ್ ಮಲ್ಟಿ ಟಾಸ್ಕ್ ಮಾಡಲೇಬೇಕಾಗತ್ತೆ. ಅಂಥದ್ರಲ್ಲೂ ಇಂತಹ ಕರ್ವಿಂಗ್ಸಲ್ಲಿ ಕೆಲವೊಂದ್ಸಲ ಘಾಟ್ ಸಿಗುತ್ತೆ, ಅದಂತೂ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಕರ್ವಿಂಗ್ಸಲ್ಲಿ ಜಾಗ ಸಿಕ್ತು ಅಂತ ಒಟ್ರಾಸಿ ಟರ್ನ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಕೆಲವೊಂದು ಗಾಡಿಗಳು ಎಡ್ಜಲ್ಲಿ ಪಾಸ್ ಆಗ್ತಿರುತ್ತೆ. ನೋಡಿ, ಎಡ್ಜಲ್ಲಿ ಪಾಸ್ ಆಗ್ತಿರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಸ್ ಎದುರುಗಡೆ ಬರ್ತಾ ಇರುತ್ತೆ, ರೋಡ್ ಸಣ್ಣ ಇರುತ್ತೆ. ನಿಜವಾಗ್ಲೂ ನನಗೆ ಒಂದ್ಸಲ ಭಯ ಆಗೋಯ್ತು ಆ ಗಾಡಿ ಪಾಸ್ ಆದಾಗ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮಗೆ ಈಗ ಎದುರುಗಡೆ ಒಂದು ಗಾಡಿ ಬರ್ತಾ ಇದೆ, ಅದನ್ನು ಕೆಲವೊಂದ್ಸಲ ಓವರ್ಟೇಕ್ ಮಾಡಲೇಬೇಕಾಗಿರುತ್ತೆ. ಯಾಕಂದರೆ ಆನ್ ಟೈಮ್ ರೀಚ್ ಆಗೋದು ಕೂಡ ಡ್ರೈವರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಅವ್ರನ್ನ ನಂಬ್ಕೊಂಡು ಮಲಗಿರ್ತೀವಿ, ಆರಾಮ್ಸೆ ನಾವು ಬೆಳಿಗ್ಗೆ ರೀಚ್ ಆಗ್ತೀವಿ ಅಂತ. ಆನ್ ಟೈಮ್ ರೀಚ್ ಆಗೋದು ಕೂಡ ಒಂದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ರೀಚ್ ಮಾಡಿಸೋದು. ಸೊ ಹಾಗಾಗಿ ಅವರು ಸಮ್ಟೈಮ್ಸ್ ಓವರ್ಟೇಕ್ ಮಾಡಲೇಬೇಕಾಗುತ್ತೆ. ಎಸ್, ಆನ್ ಟೈಮ್ ರೀಚ್ ಮಾಡಿಸೋದು ಡ್ರೈವರ್ಗಳ ಜವಾಬ್ದಾರಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸೇಫ್ ಆಗಿ ಕರ್ಕೊಂಡು ಹೋಗೋದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ಇಂತಹ ಟೈಮಲ್ಲಿ ಕೇವಲ ಆಕ್ಸಿಡೆಂಟ್ಗಳು ಮಾತ್ರ ಅಲ್ಲ, ನ್ಯಾಚುರಲ್ ಕ್ಲೈಮೇಟಿಂದ ಕೂಡ ಇಶ್ಯೂಗಳು ಬರ್ತವೆ. ಎಕ್ಸ್ಪೆಷಲಿ ನಮ್ಮ ರೂಟಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರಬಹುದು, ಹಲವಾರು ಬಾರಿ ಲ್ಯಾಂಡ್ ಸ್ಲೈಡ್ ಆಗಿರೋದು ನಿಮ್ಗೆ ಆಲ್ರೆಡಿ ನ್ಯೂಸಲ್ಲಿ ನೋಡಿರ್ತೀರ. ಅಟ್ ದ ಸೇಮ್ ಟೈಮ್ ಹಲವಾರು ಬಾರಿ ಮರಗಳು ಬಿದ್ದಿರ್ತವೆ. ಕೆಲವೊಂದು ದೊಡ್ಡ ದೊಡ್ಡ ಮರಗಳು ಬಿದ್ದಾಗ ಅವುಗಳನ್ನು ಸೈಡಿಗೆ ಹಾಕ್ಲಿಕ್ಕೇನೆ ದೊಡ್ಡ ಬುಲ್ಡೋಸರ್ಗಳು ಬರಬೇಕಾಗತ್ತೆ, ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಫುಲ್ ಬ್ಲಾಕ್ ಆಗ್ತವೆ ರೋಡುಗಳು. ಹಲವಾರು ಬಾರಿ ನಾನು ಇದನ್ನು ಫೇಸ್ ಮಾಡಿದ್ದೀನಿ ಜರ್ನಿ ಮಾಡಬೇಕಾದ್ರೆ. ಆ್ಯಂಡ್ ಗಾಡಿ ಹಾಳಾಗೋದಂತೂ ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ. ಐ ನೋ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಬರೋಕ್ಕಿಂತ ಮುಂಚೆ ಚೆಕ್ ಕೂಡ ಮಾಡ್ತಾರೆ. ಆದರೂ ಕೂಡ ತುಂಬ ಸಲ ರಿಪೇರಿಗಳು, ಸಣ್ಣ ಪುಟ್ಟ ರಿಪೇರಿಗಳು ಬಂದರೂ ಕೂಡ ಗಂಟೆಗಟ್ಟಲೆ ಡಿಲೇ ಆಗ್ತವೆ. ಆವಾಗ ಏನು ಮಾಡ್ತಾರಂದರೆ, ಎಲ್ಲ ಪ್ಯಾಸೆಂಜರನ್ನು ಇಳಿಸಿ ಅದ್ರ ಹಿಂದಿನ ಬಸ್ಸಿಗೆ ಹತ್ತಿಸಿ ಅವ್ರನ್ನ ರೀಚ್ ಮಾಡಿಸ್ತಾರೆ. ಬಟ್ ಆಲ್ಮೋಸ್ಟ್ ನನಗೆ ಒಂದು 2-3 ಸಲ ಅನುಭವ ಆಗಿದೆ ಈ ಥರ ಸಣ್ಣ ಪುಟ್ಟ ರಿಪೇರಿ ಆಗಿ ಗಾಡಿ ನಿಂತು. ಸೊ ಅದು ಅವರು ನೆಕ್ಸ್ಟ್ ಬಸ್ಸಿಗೆ ನಮ್ಮನ್ನು ಕಳಿಸಿರೋದು ಆಲ್ಮೋಸ್ಟ್ ಇದು 2-3 ಟೈಮ್ಸ್ ನಾನು ಫೇಸ್ ಮಾಡಿದ್ದೀನಿ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿರೋ ಅವಶ್ಯಕತೆ ತುಂಬ ಇದೆ. ಮೇಂಟೆನೆನ್ಸ್ ಮಾಡಬೇಕು ಬಸ್ಗಳನ್ನು. ಅಟ್ ದ ಸೇಮ್ ಟೈಮ್ ಡ್ರೈವರಿದು ಹೆಲ್ತ್ ಕೂಡ ಗಮನ ಕೊಡಬೇಕು. ಯಾಕಂದರೆ ಡ್ರೈವರ್ ಹೆಲ್ತ್ ತುಂಬ ಅವಶ್ಯಕ. ಡ್ರೈವರ್ಗಳು ತುಂಬ ಹೆಲ್ತ್ ಇಶ್ಯೂ ಫೇಸ್ ಮಾಡುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಮೋರ್ ದೆನ್ 8 hours ಅವರು ಕುತ್ಕೊಂಡು ಇರ್ತಾರೆ, ಒಂದೇ ಕಡೆ ಟ್ರಾವೆಲ್ ಮಾಡ್ತಾರೆ. ದೆನ್ ಊಟ ಕರೆಕ್ಟ್ ಟೈಮಿಗೆ ಮಾಡಲ್ಲ, ಅವರಿಗೆ ಸಿಗುವಂಥ ಸ್ವಲ್ಪ ಟೈಮಲ್ಲಿ ಸಿಕ್ಕಿದ್ದನ್ನೇನೋ ತಿನ್ಕೊಂಡು ಬಿಡ್ತಾರೆ. ಆ್ಯಂಡ್ ಕರೆಕ್ಟಾಗಿ ನಿದ್ದೆ ಮಾಡಲ್ಲ. ಈ ಥರ ಇದ್ದಾಗ ಅವರ ಹೆಲ್ತನ್ನ ಅವರು ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಮ್ಮ ಸರ್ಕಾರ ಏನು ಮಾಡಬೇಕು ಅಂದರೆ, ನಮ್ಮ ಗಾಡಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡೋದ್ರ ಜೊತೆಗೆ ಡ್ರೈವರ್ಸ್ಗಳಿಗೆ ಒಳ್ಳೆ ಹೆಲ್ದಿಯಾಗಿ ಹೇಗಿರಬಹುದು ಅಂತ ಒಂದು ಟ್ರೈನಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ನಮ್ಮ 7 to 9 hours ಜರ್ನಿಯಲ್ಲಿ 2 ಸಲ ಬ್ರೇಕ್ ಕೊಡ್ತಾರೆ. ಕೆಲವೊಂದು ಸಲ ಊಟಕ್ಕೆ 20 ನಿಮಿಷ ಬ್ರೇಕ್ ಕೊಟ್ಟರೆ, ಆಮೇಲೆ ಮಿಡ್ನೈಟಲ್ಲಿ ವಾಶ್ರೂಮ್ಗೆ 5 minutes ಬ್ರೇಕ್ ಕೊಡ್ತಾರೆ. ಕೆಲವೊಂದು ಸಲ 2 ಸಲ ವಾಶ್ರೂಮ್ಗೆ ಬ್ರೇಕ್ ಕೊಟ್ಟಿದ್ದು ಉಂಟು. ಸೊ ಹಾಗಾಗಿ ಅಷ್ಟೇ ಬ್ರೇಕ್ ಸಿಗೋದು. ಅದನ್ನು ಬಿಟ್ಟರೆ ಅವರು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಲೇಬೇಕು. ಇವಾಗ ನಮ್ಮ ಬಸ್ ಡ್ರೈವರು ಒಂದೇ ಪೇಸ್ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮುಂದೆನೂ ಗಾಡಿಗಳಿದೆ, ಸೈಡಲ್ಲೂ ಗಾಡಿಗಳಿದೆ, ಹಿಂದೆನೂ ಗಾಡಿಗಳಿದೆ. ಒಂದು ಚೂರು ಪೇಸ್ ಮಿಸ್ ಆದರೂ ಕೂಡ ಒಂದಕ್ಕೊಂದು ಡಿಕ್ಕಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಒಂದೇ ಪೇಸಲ್ಲಿ ಸೇಫಾಗಿ ಡ್ರೈವ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗದ ಹತ್ರ ಇದ್ದೀವಿ. ನೀವು ಲೆಫ್ಟ್ ಸೈಡ್ ನೋಡ್ಬೋದು, ಇದೇ ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗ. ಅದರ ರಿಪೇರಿ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದಾಗ ಇನ್ನೂ ಒಂಥರ ಭಯ ಆಯಿತು, ಒಂಥರ ಅಡ್ವೆಂಚರಸ್ ಆಗಿತ್ತು. ನಾವು ನಿದ್ದೆ ಮಾಡ್ಬೇಕಾದ್ರೆ ಇದೆಲ್ಲ ಅಷ್ಟು ಗೊತ್ತಾಗಲ್ಲ.
ಹಿಂಗೆ ಏರು ತಗ್ಗು ರೋಡುಗಳು, ಎದುರುಗಡೆನೂ ಗಾಡಿ ಹಿಂದೆನೂ ಗಾಡಿ ಕಂಪ್ಲೀಟಾಗಿ. ನೈಟ್ ಜರ್ನಿ ಎಷ್ಟು ಭಯ ಆಗುತ್ತೋ ಡೇ ಜರ್ನಿ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಅಷ್ಟೇ ನೇಚರನ್ನು ಹೊಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ನೈಟ್ ಜರ್ನಿ ಮಾಡ್ತಿರೋದ್ರಿಂದ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ನೀವು ಈ ವಿಡಿಯೋಗೆ ಪ್ರೀತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಒಂದಿನ ಡೇ ಜರ್ನಿ ಮಾಡಿ ತೋರಿಸ್ತೀನಿ. KSRTC ಬಸ್ಸಲ್ಲಿ ನಮ್ಮ ನೇಚರನ್ನು ತೋರಿಸ್ತೀನಿ. ನೋಡಿ ಗೈಸ್, ನನ್ನ ಪಜಿತಿ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ನಿದ್ದೆ ಬರ್ತಾ ಇದೆ. ರಿಯಲಿ ಡ್ರೈವರ್ಸಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬರೇ ಕುತ್ಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡ್ತಾ 8ರಿಂದ 10 ಅವರ್ ಜರ್ನಿ ಮಾಡ್ತಾ ತಲೆಯಲ್ಲಿ ಬರುವಂತಹ ಥಾಟ್ಸ್ಗಳನ್ನು ಕಂಟ್ರೋಲ್ ಮಾಡಬೇಕು. ಅವ್ರದ್ದೇನೋ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಬದಿಗಿಟ್ಟು ನನ್ನನ್ನು ನಂಬಿಕೊಂಡು ಬಸ್ಸಲ್ಲಿ ಜನ ಇದ್ದಾರೆ, ಅವರನ್ನು ಸೇಫಾಗಿ ರೀಚ್ ಮಾಡಿಸೋ ಜವಾಬ್ದಾರಿ ನಂದು ಅಂತ ಒಂದು ಛಲ ತೊಟ್ಕೊಂಡು ನಮ್ಮನ್ನು ರೀಚ್ ಮಾಡ್ತಾರಲ್ಲ ಸೇಫಾಗಿ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆದ್ವಿ ಅಂದರೆ ಬೆಂಗಳೂರು ರೀಚ್ ಆದ್ವಿ ಅಂತಲೇ ಲೆಕ್ಕ. ಇಲ್ಲಿನ ಟ್ರಾಫಿಕ್ ಸೌಂಡ್ ಕೇಳಿಸ್ತಾನೆ ಗೊತ್ತಾಗುತ್ತೆ ಓಕೆ ಬೆಂಗಳೂರು ರೀಚ್ ಆದ್ವಿ ಅಂತ. ಸೊ ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಂತಹ ಡ್ರೈವರ್ ಸರ್ಗೆ ಮತ್ತು ಕಂಡಕ್ಟರ್ ಸರ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋದು ನಮ್ಮ ಜವಾಬ್ದಾರಿ, ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿರೋದಕ್ಕೆ. ಸೊ ಅಟ್ಲೀಸ್ಟ್ ಒಂದು ಇಳಿಬೇಕಾದ್ರೆ ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ಟೈಮ್ ಜರ್ನಿ ಮಾಡಬೇಕಾದ್ರೆ ದಯವಿಟ್ಟು. ದುಬೈದಲ್ಲ ಇದು, ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದಲ್ಲ ಫುಲ್ ನೈಟೆಲ್ಲ, ಅಂದರೆ ಡ್ರೈವರ್ ಮತ್ತು ಹೆಂಗೆ ಜರ್ನಿ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಸ್ಟ್ರಗಲ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ಗೆ ಹಾಕ್ತಾರೆ. ಮೋದಿಗೆ ಅವರು ನೋಡೋದಿಲ್ಲಲ್ಲ ಮೋದಿಯವರು. ನನಗೆ ಡ್ರೈವರ್ ಮತ್ತು ಕಂಡಕ್ಟರ್ ಅಂಕಲಿಗೆ ಏನಾದರೂ ಸ್ಪೆಷಲಾಗಿ ಫೀಲ್ ಮಾಡಿಸ್ಬೇಕು ಅಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಯಾವುದೇ ಗಿಫ್ಟನ್ನ ತಗೊಂಡು ಹೋಗಿಲ್ಲ. ಸೊ ಒಂದು ಚಾಕ್ಲೇಟ್ನ ಕೊಟ್ಟು ಒಂದು ಸ್ವೀಟ್ ಗೆಸ್ಚರ್ ಆಗಿ ನನ್ನ ಗ್ರ್ಯಾಟಿಟ್ಯೂಡ್ನ ತಿಳಿಸ್ದೆ. ನೀವು ಕೂಡ ಹಾಗೆ ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ, ಅದು ಗೌರ್ಮೆಂಟ್ ಬಸ್ ಆಗಿರಲಿ ಪ್ರೈವೇಟ್ ಬಸ್ ಆಗಿರಲಿ, ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿರೋಕ್ಕೆ ಒಂದು ಸ್ಮೈಲ್ ಕೊಡ್ತಾ ಥ್ಯಾಂಕ್ಸ್ ಅಂತ ಹೇಳಿ. ನಿಜವಾಗ್ಲೂ ಅವ್ರ ಕೆಲಸ ಮಾಡ್ತಿರೋದಕ್ಕೂ ಅವರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಒಂದು ತೃಪ್ತಿ ಅಂತ ಅನಿಸುತ್ತೆ. ಫೈನಲಿ ಮನೆಗೆ ಬಂದೆ, ಹತ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋಷ್ಟು ವಿಡಿಯೋ ಮಾಡಿದ್ದೀನಿ ಇಲ್ವೋ ಅಂತ. ಬಿಕಾಸ್ ಹೆವಿ ನಿದ್ದೆ ಬರ್ತಾಯಿತ್ತು. ಹೆಂಗಂದರೆ 5 ಮಿನಿಟ್ಸ್ಗೆ ಒಂದ್ಸಲ ಕಂಟ್ರೋಲ್ ಮಾಡಿಕೊಂಡು ವಿಡಿಯೋ ಮಾಡಿ ಏನಾದರೂ ಸ್ಪೆಷಲಾಗಿ ಏನಾದರೂ ಸಿಗುತ್ತೆ ಅಂತ ನೋಡಿ ವಿಡಿಯೋ ಮಾಡ್ತಾಯಿದ್ದೆ. ಮತ್ತು ಹೆವಿ ಅಂದರೆ ಸಕ್ಕತ್ ನಿದ್ದೆ ಬರ್ತಿತ್ತು. ನಾನು ಅಂದ್ಕೊಂಡಿರೋಷ್ಟು ವೀಡಿಯೋ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಅಂತೂ ನಾನು ಟ್ರಾವೆಲ್ ಮಾಡಿದಾಗ ಹಾರ್ಡ್ ವರ್ಕ್ನ ಫಸ್ಟ್ ಟೈಮ್ ನೋಡಿ ತುಂಬ ಶಾಕ್ ಆಗಿತ್ತು. ಬಿಕಾಸ್ ಯಾರೂ ಇರಲ್ಲ ಅಲ್ಲಿ, ಅವ್ರ ಜೊತೆ ಮಾತಾಡೋಕ್ಕೂ ಯಾರೂ ಇರಲ್ಲ. ನಿದ್ದೆನ ಕಂಟ್ರೋಲ್ ಮಾಡಿಕೊಂಡು ರೋಡ್ ಫೋಕಸ್ ಮಾಡಿಕೊಂಡು ಇಷ್ಟು ದೂರ ಹೋಗಬೇಕಲ್ಲ. ಎಲ್ಲ ಡ್ರೈವರ್ಸ್ಗೂ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಾನು ಅಂದ್ಕೊಂಡಂಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಡ್ರೈವರ್ಸ್ಗಳ ಸಣ್ಣ ಎಫರ್ಟ್ನ ನಿಮ್ಮ ಮುಂದೆ ತೋರಿಸ್ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ನನಗೆ ಹೀಗೆ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು, ಲವ್ ಯು, ಬಾಯ್.